ನನ್ನ ಕೊನೆ ಉಸಿರು ಇರುವವರೆಗೂ ಜನಸೇವೆ ಮಾಡಬೇಕು ಎಂಬುದು ನನ್ನ ಆಸೆ. ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ಪಿಆರ್ ರಮೇಶ್. ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್. ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಣತ್ಯಾಜ್ಯ ಘಟಕ, ಪಶುಸಂಗೋಪನೆ ಉಪ ಆಸ್ಪತ್ರೆಯ ಉದ್ಘಾಟನೆ. ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ವಿದ್ಯುತ್ ಚಿತಾಗಾರ, ದೊಡ್ಡಿಪಾಳ್ಯ ಗ್ರಾಮದಲ್ಲಿ ಕನಕ ಭವನ, ಬೆತ್ತನಗೆರೆಯಿಂದ ವಾಜರಹಳ್ಳಿ ಗಡಿ ರಸ್ತೆವರೆಗೆ ಸಿಸಿ ರಸ್ತೆ ಹಾಗೂ ಸೈದಾಮಿಪಾಳ್ಯ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೈದಾಮಿಪಾಳ್ಯ ಡಾಕ್ಟರ್ ರಮೇಶ್ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಗುದ್ದಲಿ ಪೂಜೆ ಮಾಡಿದರು. ನಂತರ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ಬಿಆರ್ ರಮೇಶ್ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೆ ಹಾರ ತುರಾಯಿ ಹಾಕಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ಬಿಆರ್ ರಮೇಶ್ ಅವರು, ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಎಲ್ಲ ಸದಸ್ಯರುಗಳು ಅಧ್ಯಕ್ಷರ ತರಾನೇ. ಯಾಕೆಂದರೆ ನಾವು ಯಾವುದೇ ಒಂದು ಸಣ್ಣ ಕೆಲಸ ಮಾಡಬೇಕೆಂದರೆ ಎಲ್ಲ ಸೇರಿ ತೀರ್ಮಾನ ಮಾಡುತ್ತೇವೆ. ನಮ್ಮಲ್ಲಿ ಯಾವುದೇ ಭೇದ ಭಾವವಿಲ್ಲ ಎಂದು ನಮ್ಮ ಹೆಮ್ಮೆಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಹಲವು ಬಗೆಯ ನೆಲೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. 50 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ರಸ್ತೆಗೆ 50 ಶಾಸಕರು ಗುದ್ದಲಿ ಪೂಜೆ ಮಾಡಿದ್ದಾರೆ. ಮನಸ್ಸಿದ್ದರೆ ಮಾರ್ಗ. ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಕಲ್ಪಿಸುವ ಗುರಿ ನನ್ನದಾಗಿದೆ. ನಾನು ಹಣ ಮಾಡಲು ರಾಜಕೀಯಕ್ಕೆ ಬಂದಿಲ್ಲ. ಜನರ ಸೇವೆ ಮಾಡಲು ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ನನ್ನ ಕೊನೆಯ ಉಸಿರು ಇರುವವರೆಗೂ ಜನಸೇವೆ ಮಾಡಬೇಕು ಎಂಬುದು ನನ್ನ ಆಸೆ. ನನ್ನ ಕೈಲಾಗುವ ಸೇವೆಯನ್ನು ದೀನ ದಲಿತರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ನಾನು ಕಲ್ಪಿಸುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ಪಿಳ್ಳಹಳ್ಳಿಯಲ್ಲಿ ITI ಕಾಲೇಜನ್ನ ಉದ್ಘಾಟನೆ ಆಯಿತು. 4 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ವಿಶ್ವಣ್ಣನವರ ಅಮೃತಾಸ್ತದಿಂದ ಅದನ್ನು ಓಪನ್ ಮಾಡಿದ್ವಿ. ಅದಾದ್ಮೇಲೆ ನಾವು ಒಡೇರಹಳ್ಳಿ ಗ್ರಾಮದಲ್ಲಿ 5.5 ಎಕರೆ ಸ್ಮಶಾನ ಮತ್ತೆ ಸ್ಕೂಲು, ಆಟದ ಮೈದಾನಕ್ಕೆ ಮೀಸಲಿಟ್ಟಿದ್ವಿ. ಅದನ್ನು ಕೂಡ ನಾವು ಇವತ್ತು ಗುದ್ಲಿ ಪೂಜೆ ಮಾಡಿ ಶಾಸಕರು ಅದನ್ನು ಅಮೃತಾಸ್ತದಿಂದ ಗುದ್ಲಿ ಪೂಜೆ ಮಾಡಿದ್ರು. ಅದಾದ್ಮೇಲೆ ಒಂದ್ಸಂದ್ರ ಗ್ರಾಮದಲ್ಲಿ ಸರ್ಕದಲ್ಲಿ ನಮ್ಮ ಒಂದು ಬಸವೇಶ್ವರ ಒಂದು ಭವನ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಗುದ್ಲಿ ಪೂಜೆ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಘನತ್ಯಾಜ್ಯ ಘಟಕ ಮತ್ತೆ ಪಶು ಆರೋಗ್ಯ ಕೇಂದ್ರ ಅದನ್ನ ನಮ್ಮ ಉಚ್ಚನಪಾಳ್ಯ ಬಸ್ ಸ್ಟ್ಯಾಂಡ್ ಹತ್ರ ಹೊಸೂರು ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ರಲ್ಲಿ ನಾವು ಅದನ್ನು ಕೂಡ ಗುದ್ಲಿ ಪೂಜೆ ಇವತ್ತು ಶಾಸಕರು ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಚಿತಾಗಾರ ಅಂತ ಒಂದು ನಮ್ಮ ಎಲ್ಲ ಈ ಭಾಗದ ಜನಕ್ಕೆ ಬೇಕಾದಂತ ಒಂದು ಚಿತಾಗಾರದ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು. ಅದಕ್ಕೆ 1 ಎಕರೆ ಜಮೀನಿನಲ್ಲಿ ಇವತ್ತು ಶಾಸಕರು ಕೂಡ ಅದನ್ನ ಒಂದು ಗುದ್ಲಿ ಪೂಜೆ ಮಾಡಿದ್ರೆ. ಅದ್ರ ಜೊತೆಗೆ ಕನಕ ಭವನ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಒಂದು ಒಗ್ಗಟ್ಟಿನಿಂದ ಒಂದು ಕನಕ ಭವನ ಬೇಕು ಅಂತ ಹೇಳಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗೂ ಕೂಡ ನಮ್ಮ ಶಾಸಕರು ಯಾವುದೇ ಉದ್ದೇಶ ಇಟ್ಕೊಡದೆ ಆಯ್ತು ನಿಮ್ಗೂ ಒಂದು 1 ಎಕರೆ ಜಾಗದಲ್ಲಿ ಮಂಜೂರು ಮಾಡ್ಕೊಡ್ತೀವಿ ಅಂತೇಳಿ ಮಂಜೂರು ಮಾಡಿ ಇವತ್ತು 50 ಲಕ್ಷ ಅನುದಾನನೂ ಕೂಡ ಅದ ಜಾಗದಲ್ಲಿ ಘೋಷಣೆ ಮಾಡಿದ್ರು. ಅದು 50 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತ ಬೆತ್ತನಗೆರೆಯಿಂದ ವಾಜರಹಳ್ಳಿ ಗಡಿಯವರೆಗೂ ಅಲ್ಲಿ ಹೆಚ್ಚು ಮನೆಗಳಿರ್ಲಿಲ್ಲ ಇಷ್ಟು ದಿನ. ಈಗ ಮನೆಗಳೆಲ್ಲ ಬಂದಾದ್ಮೇಲೆ ಅಲ್ಲಿನ ಬೇಡಿಕೆ ಜಾಸ್ತಿ ಆದಾಗಿಂದ ಈಗ ಅದಕ್ಕೆ ಇವತ್ತು 50 ಲಕ್ಷ ರೂಪಾಯಿನ ನಮ್ಮ ಶಾಸಕರು ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸೈದಾಮಿಪಾಳ್ಯಕ್ಕೆ, ಬೆತ್ತನಗೆರೆಯಿಂದ ಸೈದಾಮಿಪಾಳ್ಯಕ್ಕೆ ಹೋಗ್ತಂತ ರೋಡ್ಗೆ ಕೂಡ 50 ಲಕ್ಷ ರೂಪಾಯಿ ಗುದ್ಲಿ ಪೂಜೆನ ಇವಾಗ ನೆರವೇರಿಸವ್ರೆ. ಆದ್ರೆ ಮತ್ತಹಳ್ಳಿಯಲ್ಲಿ 25 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ, ಮತ್ತೆ ತೊರೆನಾಗಸಂದ್ರದಲ್ಲಿ 50 ಲಕ್ಷ ರೂಪಾಯಿಗೆ ಐಮಾಕ್ಸ್ ಮತ್ತೆ ಶ್ರೀಶಕ್ತಿ ಭವನನ ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಈಗ ನಾವು ಚಿತಾಗಾರ ಮಾಡ್ಬೇಕು ಅಂತ ಹೇಳಿ ನಮ್ಮ ಬಾಡಿನಲ್ಲಿ ಅದನ್ನ ಇಟ್ಕೊಂಡು ಮಾತಾಡಿದಾಗ ನಮ್ಮ ಎಲ್ಲ ಸದಸ್ಯರು ಏನು 22 ಜನ ಸದಸ್ಯರು ಒಗ್ಗಟ್ಟಿನಿಂದ ನಾವು ಚಿತಾಗಾರ ಮಾಡಬೇಕು. ನಮ್ಮ ಇಡೀ ನೆಲಮಂಗಲ ತಾಲೂಕಲ್ಲೂ ಕೂಡ ಚಿತಾಗಾರ ಇಲ್ಲ. ನಮ್ಗೆಲ್ಲ ವ್ಯವಸ್ಥಿತವಾಗಿ ಅಪಾರ್ಟ್ಮೆಂಟ್ಗಳು ಬಂದಿರೋದ್ರಿಂದ ಮತ್ತೆ ರಾಜೀವ್ ಗಾಂಧಿ ಅಪಾರ್ಟ್ಮೆಂಟ್ ಬಂದಿರೋದ್ರಿಂದ ಅವ್ರಿಗೆಲ್ಲ ಬೇಕಾಗ್ತದೆ, ಜಾಗ ಇಲ್ಲ ಅಂತ ಹೇಳಿ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಇವತ್ತು ಅದನ್ನ ಒಂದು ಕಾರ್ಯರೂಪಕ್ಕೆ ತಂದಿದೀವಿ. ಅದಕ್ಕೆ ನಮ್ಮ MLA ಅವರ ಸಂಪೂರ್ಣ ಸಹಕಾರ ಕೂಡ ನಮಗಿತ್ತು. ಮನಸ್ಸಿದ್ರೆ ಮಾರ್ಗ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.